ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ನುಗ್ಗೆ ಸೊಪ್ಪಿನ ಪಲ್ಯ. ನುಗ್ಗೆ ಸೊಪ್ಪನ್ನು ಮೊದಲು ತೊಳೆದಿಟ್ಕೊಂಡಿದ್ದೀನಿ. ನಂತರ 2 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅರ್ಧ ಹೋಳು ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ, ಅರಿಶಿನ, ಉಪ್ಪು, ಅಚ್ಚ ಖಾರದ ಪುಡಿ, ಇಷ್ಟು ನುಗ್ಗೆ ಸೊಪ್ಪಿನ ಪಲ್ಯಗೆ ಬೇಕಾಗುವ ಸಾಮಗ್ರಿಗಳು. ಮೊದಲಿಗೆ ಸ್ಟವನ್ನು ಹಚ್ಚೋಣ. ಸ್ಟವ್ ಹಚ್ತಾ ಇದ್ದೀನಿ. ಈಗ ಎಣ್ಣೆಯನ್ನು ಹಾಕೋಣ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಣ. ಎಣ್ಣೆ ಕಾಯಬೇಕು. ಎಣ್ಣೆ ಕಾಯ್ತಾ ಇದೆ. ಕಾದಿದೆ ಎಣ್ಣೆ. ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ನೋಡೋಣ. ಕಾದಿದೆ. ಜೀರಿಗೆ ಹಾಕಿ ನಂತರ ಅದರ ಜೊತೆಯಲ್ಲೇ ಸ್ವಲ್ಪ ಸಾಸಿವೆಯನ್ನು ಹಾಕೋಣ. ಜೀರಿಗೆ ಸಾಸಿವೆ 2 ಚಟಪಟ ಅಂತ ಸಿಡಿಬೇಕು. ಸಿಡಿತಾ ಇದೆ. ನಂತರ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಚೆಚ್ಚಿಬಿಟ್ಟು ಹಾಕಬೇಕು, ಇಲ್ಲಾಂದರೆ ಸಿಡಿಯುತ್ತೆ, ಮುಖಕ್ಕೆ ಹಾರುತ್ತೆ. ಹಾಗಾಗಿ ಚೆಚ್ಚಿ ಇಟ್ಕೊಂಡಿದ್ದೆ. ಆ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹಾಗೆ ಸೌಟಿಂದ ಬಾಡಿಸ್ತಾ ಇರೋಣ. ಕಂದು ಬಣ್ಣ ಬರಬೇಕು. ಬಂದಿದೆ. ಈಗ ಕರಿಬೇವು ಸೊಪ್ಪು ಹಾಕೋಣ. ಕರಿಬೇವು ಸೊಪ್ಪು ಸ್ವಲ್ಪ ರೋಸ್ಟ್ ಆದರೆ ಸಾಕು. ನಂತರ ಅದಕ್ಕೆ ಈರುಳ್ಳಿ ಹಾಕೋಣ. ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿಯನ್ನು ಹಾಕಿ ಎರಡನ್ನೂ ಮಿಕ್ಸ್ ಮಾಡೋಣ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡೋಣ. ಸಾಫ್ಟ್ ಆಗ್ತಾ ಇದೆ. ಈರುಳ್ಳಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗ್ತಾ ಇದೆ. ಸಾಕು ಅನಿಸುತ್ತೆ. ಈಗ ತೊಳೆದು ಸೊಪ್ಪನ್ನು ಇಟ್ಕೊಂಡಿದ್ನಲ್ಲ, ಸೊಪ್ಪನ್ನು ಹಾಕೋಣ. ಈರುಳ್ಳಿ ಜೊತೆಗೆ ಬಾಣಲಿ ಒಳಗೆ ಎಲ್ಲ ಸೊಪ್ಪನ್ನು ಹಾಕೋಣ. ಸೊಪ್ಪು ಹಾಕಿ ಚೆನ್ನಾಗಿ ತಿರುಗಿಸೋಣ. ನುಗ್ಗೆ ಸೊಪ್ಪಿನ ಪಲ್ಯ ಯಾರಿಗೆ ತಾನೇ ಬೇಡ ಅನಿಸುತ್ತೆ ಹೇಳಿ? ಎಲ್ಲರಿಗೂ ತುಂಬ ಇಷ್ಟವಾದ ಪಲ್ಯ ಕೂಡ ಅದು. ಇದು ಶುಗರ್ ಪೇಷಂಟ್ ಅವರಿಗೆ ತುಂಬ ಒಳ್ಳೆಯದಾಗಿರುತ್ತೆ. ಈಗ ಅರಿಶಿನ ಪುಡಿಯನ್ನು ಹಾಕೋಣ. ಅರಿಶಿನ ಪುಡಿ ಹಾಕಿದ ನಂತರ ಸೌಟಿಂದ ಚೆನ್ನಾಗಿ ತಿರುಗಿಸೋಣ. ಈ ಸೊಪ್ಪನ್ನು ಡಯಾಬಿಟಿಸ್ ಇರೋರು ವಾರಕ್ಕೆ 1 ಟೈಮ್ ಆದರೂ ಮಾಡ್ಕೊಂಡು ತಿನ್ನಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಲ್ತಿಗೆ ತುಂಬ ಒಳ್ಳೆಯ ಸೊಪ್ಪು ಇದು. ಎಲ್ರಿಗೂ ಒಳ್ಳೆಯದು. ಈಗ ಸ್ವಲ್ಪ ಸಾಲ್ಟನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಹಾಕೋಣ. ಹಾಕಿ ಚೆನ್ನಾಗಿ ತಿರುಗಿಸೋಣ. ಸ್ವಲ್ಪ ಹೊತ್ತು ಬೇಯಿದ್ರೆ ಸಾಕು. ಇದು ನೀರನ್ನು ಹಾಕಬಾರ್ದು. ಅದಾದ ನಂತರ ಅಚ್ಚ ಖಾರ ಪುಡಿಯನ್ನು ಹಾಕೋಣ. ಅಚ್ಚ ಖಾರ ಪುಡಿ ಎಷ್ಟು ಬೇಕು ತಮಗೆ ಅಷ್ಟು ಹಾಕ್ಬೋದು, ಖಾರಕ್ಕೆ ಅನುಗುಣವಾಗಿ. ಸೊಪ್ಪು, ಖಾರದ ಪುಡಿ, ಈರುಳ್ಳಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಸೌಟಿಂದ ಬಾಡಿಸೋಣ. ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊಪ್ಪಿಗೆ. ಚೆನ್ನಾಗಿ ಬೆಂದಿದೆ ನೋಡಿ. ಚೆನ್ನಾಗಿ ಬಂದಿದೆ. ಈಗ ಕೂಡ ಈ ಟೈಮ್ನಲ್ಲಿ ತುರಿದಿಟ್ಕೊಂಡಿದ್ನೆಲ್ಲ ತೆಂಗಿನ ತುರಿ ಹಸಿದು ಅದನ್ನು ಹಾಕಿ ಚೆನ್ನಾಗಿ ಸೌಟಿಂದ ತಿರುಗಿಸೋಣ. ತೆಂಗಿನಕಾಯಿ ಹಾಕಿದ ನಂತರ ಜಾಸ್ತಿ ಹೊತ್ತು ಒಲೆ ಮೇಲೆ ಬಿಡಬಾರದು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ತಿರುಗಿಸಿದ್ರೆ ಸಾಕು.
ಇಲ್ಲಾಂದರೆ ಕಾಯಿ ರುಚಿ ಎಲ್ಲ ಹೋಗ್ಬಿಡುತ್ತೆ. ನೋಡಿ ಚೆನ್ನಾಗಿ ಬಂದಿದೆ. ಈಗ ತೆಂಗಿನಕಾಯಿ ಸೀದೋಗಬಾರ್ದು, ಅಷ್ಟೇ ತಿರುಗಿಸಿದ್ರೆ ಸಾಕು. 1-2-3 ನಿಮಿಷ ತಿರುಗಿದ್ರೆ ಸಾಕು. ಈಗ ಸೊಪ್ಪಿನ ಪಲ್ಯ ತಯಾರಾಗಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದೇ ಥರ ಮಮತಾ ಕಿಚನ್ ವೀಕ್ಷಿಸಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.